ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಹಾಗೆ ಕುತೂಹಲಕಾರಿ ವಿಚಾರದ ಆಳವಾದ ಮಂಥನಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ತಗೊಂಡಿರೋ ವಿಷಯ ಅಂದ್ರೆ ಇದು ಎಷ್ಟೊಂದು ನಿಗೂಢವಾಗಿದೆ ಅಂದ್ರೆ ಹೌದು, ಇದು ಬರೀ ಒಂದು ಪೌರಾಣಿಕ ಕಥೆಯಲ್ಲ, ಮನುಷ್ಯನ ಮನೋವಿಜ್ಞಾನ ಆಮೇಲೆ ಪ್ರಕೃತಿಯ ನಿಯಮಗಳನ್ನ ಬಿಚ್ಚಿಡೋ ಒಂದು ಕೈಪಿಡಿ ಅಂತಾನೆ ಹೇಳ್ಬೋದು. ಖಂಡಿತ. ನಮ್ಮ ಇಂದಿನ ಮೂಲ ವಸ್ತು ತುಳಸಾತ್ಮಜ ಶ್ರೀಧರಾಚಾರ್ಯರು ಬಹಳ ಸುಂದರವಾದ ಸರಳವಾದ ಕನ್ನಡದಲ್ಲಿ ಬರೆದಿರೋ ಶ್ರೀ ಶನೈಶ್ಚರ ಚರಿತೆಯ 9ನೇ ಅಧ್ಯಾಯ ಅಂದ್ರೆ ನವಮ ಸವಿಕಥಾ. ನೋಡಿ, ಈ 9ನೇ ಅಧ್ಯಾಯ ಇದೆಯಲ್ಲ, ಇದು ಬರೀ ಭಕ್ತಿಯನ್ನ ಮಾತ್ರ ಸಾರಲ್ಲ, ಬದಲಾಗಿ ಕರ್ಮ ಸಿದ್ಧಾಂತ ಮತ್ತು ಈ ಬ್ರಹ್ಮಾಂಡದ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕನ್ನಡಿ ಹಿಡಿಯುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಗ್ರಹಚಾರ, ಕರ್ಮ ಅಂತ ಪದಗಳನ್ನು ಬಳಸ್ತೀವಿ. ಹೌದು, ದಿನನಿತ್ಯ ಬಳಸ್ತೀವಿ. ಆದ್ರೆ ಅದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಕೃತಿ ಅದ್ಭುತವಾಗಿ ವಿಶ್ಲೇಷಣೆ ಮಾಡುತ್ತೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ನಮ್ಮ ಇಂದಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಂತಹ ತ್ರಿಮೂರ್ತಿಗಳೇ ಆಗಿರ್ಲಿ ಅಥವಾ ಅಖಂಡ ಭೂಮಂಡಲವನ್ನ ಆಳಿದ ಮಹಾನ್ ಚಕ್ರವರ್ತಿಗಳೇ ಆಗಿರ್ಲಿ, ಅವರು ಮಾಡಿದ ಕರ್ಮದ ಫಲ ಮತ್ತೆ ಆ ಗ್ರಹಗತಿಗನ ಪ್ರಭಾವದಿಂದ ತಪ್ಸ್ಕೊಳ್ಳಕ್ಕಾಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ. ಹಾಗಾದ್ರೆ ಇದರ ಹಿಂದಿನ ಅಸಲಿ ವಿಜ್ಞಾನ ಮತ್ತು ತರ್ಕ ಏನು? ಅಹಂಕಾರ, ಮತ್ತೆ ನಾವು ಮಾಡೋ ತಪ್ಪುಗಳ ಸರಣಿ ಪರಿಣಾಮಗಳಿಂದ ಸ್ವತಃ ದೇವರುಗಳೇ ಹೇಗೆ ಪಾರಾಗ್ಲಿಲ್ಲ ಅನ್ನೋ ರೋಚಕ ಅಂಶಗಳನ್ನ ನಾವಿವತ್ತು ಒಳಹೊಕ್ಕು ನೋಡ್ಲಿದ್ದೀವಿ. ಖಂಡಿತ. ಇದು ಕೇಳುಗರಿಗೆ ಬಹಳ ಹೊಸ ದೃಷ್ಟಿಕೋನವನ್ನ ಕೊಡುತ್ತೆ. ಕಥೆಯ ಆರಂಭದಲ್ಲೇ ಒಂದು ಅತ್ಯಂತ ಸ್ವಾರಸ್ಯಕರವಾದ ಪ್ರಸಂಗ ಬರುತ್ತೆ. ಸಾಕ್ಷಾತ್ ಶನಿದೇವ ನೇರವಾಗಿ ಕೈಲಾಸಕ್ಕೆ ಹೋಗಿ ಪರಶಿವನನ್ನ ಭೇಟಿಯಾಗ್ತಾನೆ. ಬಹಳ ವಿನಯದಿಂದಲೇ ನಿಮ್ಮ ಮೇಲೆ ನನ್ನ ಪ್ರಭಾವ ಶುರುವಾಗುವ ಸಮಯ ಬಂದಿದೆ ಅಂತ ಎಚ್ಚರಿಸ್ತಾನೆ. ಆ ಎಚ್ಚರಿಕೆ ಕೊಟ್ಟ ತಕ್ಷಣ ಪರಶಿವನಿಗೆ ಆತಂಕ ಶುರುವಾಗುತ್ತೆ. ಶನಿಯ ಕಾಟದಿಂದ ಯಾಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ಯಾರಿಗೂ ಕಾಣದ ಹಾಗೆ ಒಂದು ಕಳ್ಳಿಮುಳ್ಳಿನ ಕಂಟಿಯ ಒಳಗೆ ಅಂದ್ರೆ ಒಂದು ಗವಿಯ ಒಳಗೆ ಹೋಗಿ ಅಡಗಿಕೊಳ್ತಾನೆ. ಹೌದು, ಇದು ನಿಜಕ್ಕೂ ಆಶ್ಚರ್ಯ ತರುವಂತಹ ವಿಷಯ. ಬ್ರಹ್ಮಾಂಡವನ್ನೇ ಸುಡಬಲ್ಲ ಶಿವ ಒಂದು ಮುಳ್ಳಿನ ಕಂಟಿಯಲ್ಲಿ ಅಡಕೊಳ್ಳೋದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೋಜಿಗದ ಸಂಗತಿಯಂದ್ರೆ ಆ ಶನಿಯ ಪ್ರಭಾವದ ಸ್ವರೂಪ. ಪರಶಿವ ಕಳ್ಳಿಮುಳ್ಳಿನಿಂದ ಗಾಯಗೊಂಡು ಎಡವಿ ಬಿದ್ದು ಹೊರಬಂದಾಗ ಶನಿ ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳ್ತಾನೆ. ನನ್ನ ಭಯದಿಂದ ನೀನು ಮುಳ್ಳಿನ ಕಂಟಿಯಲ್ಲಿ ಅಡಗಿದ್ದೇ ನನ್ನ ಪ್ರಭಾವ ಅಂತ. ಅಂದ್ರೆ ಶನಿ ನೇರವಾಗಿ ಬಂದು ಶಿವನಿಗೆ ಯಾವುದೇ ತೊಂದರೆ ಕೊಡ್ಲಿಲ್ಲ, ಯಾವುದೇ ಅಸ್ತ್ರ ಪ್ರಯೋಗ ಮಾಡಲಿಲ್ಲ. ಒಂದು ನಿಮಿಷ, ಇದರರ್ಥ ಕೇವಲ ಭಯನೇ ಇಲ್ಲಿ ಮನುಷ್ಯನನ್ನ ಅಥವಾ ದೇವರನ್ನ ತಪ್ಪು ಹೆಜ್ಜೆ ಇಡುವಂತೆ ಮಾಡತ್ತೆ, ಸರಿತಾನೆ? 100% ಸತ್ಯ. ಮುಂಬರುವ ಕಷ್ಟದ ಬಗೆಗಿನ ಭಯ ಅಥವಾ ನನಗೇನಾದರೂ ಆಗ್ಬಿಡುತ್ತಾ ಅನ್ನೋ ಆತಂಕ, ಅದೇ ಅತಿ ದೊಡ್ಡ ಪ್ರಭಾವ. ಅರೆ, ಆ ಭಯನೇ ನಮ್ಮನ್ನ ಸಹಜ ಸ್ಥಿತಿಯಿಂದ ವಿಚಲಿತರಾಗುವಂತೆ ಮಾಡುತ್ತೆ. ಅದೇ ನಿಜವಾದ ಗ್ರಹಚಾರ. ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮ ಕೂಡ ಶನಿಯ ಭಯಕ್ಕೆ ಗಡಗಡ ನಡುಗುತ್ತಾನೆ ಅಂತ ಈ ಕಾವ್ಯದಲ್ಲಿ ಉಲ್ಲೇಖ ಇದೆ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಭಯನೇ ನಮ್ಮ ಕೈಯಿಂದ ತಪ್ಪುಗಳನ್ನ ಮಾಡಿಸ್ತೆ ಅನ್ನೋದು. ಇದಾದ್ಮೇಲೆ ವಿಷ್ಣುವಿನ ಕಥೆ ಬರುತ್ತೆ. ಶಿವನ ಕಥೆ ಅಷ್ಟೇ ಅಲ್ಲ, ಶನಿಯ ದೃಷ್ಟಿ ವಿಷ್ಣುವಿನ ಕಡೆಗೆ ತಿರುಗಿದಾಗ ನಡೆಯುವ ಘಟನೆ ಮತ್ತಷ್ಟು ವಿಚಿತ್ರವಾಗಿದೆ. ಹೌದು, ಭೃಗು ಮಹರ್ಷಿಗಳ ಪ್ರಸಂಗ. ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ದ್ವಾರಪಾಲಕರಾದ ಜಯವಿಜಯರು ಅವರನ್ನ ತಡೀತಾರೆ. ಆ ತಡದ ಕಾರಣಕ್ಕಾಗಿ ಜಯವಿಜಯರು ದೈತ್ಯರಾಗಿ ಹುಟ್ಟುವ ಶಾಪಕ್ಕೆ ಗುರಿಯಾಗ್ತಾರೆ. ಒಳಗಡೆ ಹೋದ್ರೆ ವಿಷ್ಣು ಲಕ್ಷ್ಮಿಯೊಡನೆ ನಿದ್ರೆಯಲ್ಲಿರ್ತಾನೆ. ಇದನ್ನ ಕಂಡು ಕೋಪಗೊಂಡ ಭೃಗು ಮಹರ್ಷಿಗಳು ನೇರವಾಗಿ ಬಂದು ಜಗನ್ನಾಟಕ ಸೂತ್ರಧಾರಿಯಾದ ವಿಷ್ಣುವಿನ ಎದೆಗೆ ಒದಿತಾರೆ. ಕೇಳುಗರಿಗೆ ಈ ಘಟನೆಯ ತೀವ್ರತೆ ಅರ್ಥವಾಗ್ಬೇಕು. ಒಬ್ಬ ಸಾಮಾನ್ಯ ಮುನಿ ಬ್ರಹ್ಮಾಂಡದ ಪಾಲಕನ ಎದೆಗೆ ಒದೆಯುವುದು ಅಂದ್ರೆ ಎಂಥ ದೊಡ್ಡ ವಿಷಯ. ಬಹಳ ಗಂಭೀರವಾದ ಪ್ರಸಂಗ ಇದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಗ್ರಹಗತಿಗಳ ಪ್ರಭಾವ ಘಟನೆಗಳ ಸರಪಳಿಯನ್ನ ಅಂದ್ರೆ ಒಂದು ಚೈನ್ ರಿಯಾಕ್ಷನ್ ಅದನ್ನು ಹೇಗೆ ಸೃಷ್ಟಿಸುತ್ತೆ ಅನ್ನೋದು ಅರ್ಥ ಆಗುತ್ತೆ. ಒದೆಸ್ಕೊಂಡ ತಕ್ಷಣ ವಿಷ್ಣು ಕೋಪಗೊಳ್ಳಲ್ಲ. ಹೌದು, ಬದಲಾಗಿ ನನ್ನ ಕಠಿಣವಾದ ಎದೆಗೆ ಬಡಿದು ನಿಮ್ಮ ಮೃದುವಾದ ಪಾದಕ್ಕೆ ನೋವಾಗಿರ್ಬೇಕಲ್ವೇ ಅಂತ ಬಹಳ ತಾಳ್ಮೆಯಿಂದ ಭೃಗು ಮಹರ್ಷಿಗಳ ಪಾದ ಒತ್ತುತ್ತಾನೆ. ಒಂದು ನಿಮಿಷ, ಹಾಗಾದ್ರೆ ವಿಷ್ಣು ಕೋಪಗೊಳ್ಳಲಿಲ್ಲ, ಕ್ಷಮೆ ಕೇಳಿದ, ತಾಳ್ಮೆಯಿಂದಲೇ ಇದ್ದ. ಆದ್ರೂ ಅವನಿಗೆ ಕಷ್ಟ ತಪ್ಪಲಿಲ್ವಾ? ಖಂಡಿತ ತಪ್ಪಲಿಲ್ಲ. ಆ ಒದೆತದ ಕಾರಣದಿಂದಲೇ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಕಲೆಯುಳಿತು. ಅದೇ ಮುಂದೆ ಶ್ರೀವತ್ಸ ಲಾಂಛನವಾಯಿತು. ಓಹೋ! ಆ ಒಂದು ಘಟನೆಯಿಂದಾಗಿ ಮುಂದೆ ದಶಾವತಾರದ ಅಗಾಧವಾದ ದುಃಖವನ್ನ, ಭೂಮಿಯ ಮೇಲಿನ ಕಷ್ಟಕಾರ್ಪಣ್ಯಗಳನ್ನ ವಿಷ್ಣು ಅನುಭವಿಸಬೇಕಾಯಿತು.
ಅಂದ್ರೆ ಎಷ್ಟೇ ದೊಡ್ಡವರಾದ್ರೂ ಎಷ್ಟೇ ತಾಳ್ಮೆಯುಳ್ಳವರಾದ್ರೂ ಪ್ರಕೃತಿಯಲ್ಲಿ ಒಂದು ಘಟನೆ ಶುರುವಾಯಿತು ಅಂದ್ರೆ ಅದರ ಸರಣಿ ಪರಿಣಾಮಗಳನ್ನ ಎದುರಿಸಲೇಬೇಕು. ಕರ್ಮದ ನಿಯಮ ಯಾರನ್ನೂ ಬಿಡಲ್ಲ. ಎಂಥ ಅದ್ಭುತವಾದ ನಿದರ್ಶನ. ತ್ರಿಮೂರ್ತಿಗಳ ಕಥೆ ಹಾಗಿರಲಿ, ಇನ್ನುಳಿದ ದೇವತೆಗಳ ಉದಾಹರಣೆಗಳನ್ನ ನಾವು ಗಮನಿಸಿದ್ರೆ ಕಾಮ ಮತ್ತು ಅಹಂಕಾರ ಹೇಗೆ ಪತನಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮೂಡ್ಬರುತ್ತೆ. ಖಂಡಿತ. ಬ್ರಹ್ಮ ಒಮ್ಮೆ ಪಾರ್ವತಿಯ ಸೌಂದರ್ಯ ನೋಡಿ ಕಾಮುಕನಾಗ್ತಾನೆ. ಆ ಕ್ಷಣದ ದೌರ್ಬಲ್ಯದಿಂದ ಕೋಪಗೊಂಡ ಶಿವನಿಂದ ತನ್ನ 5ನೇ ತಲೆಯನ್ನೇ ಕಳೆದುಕೊಳ್ತಾನೆ. ಇನ್ನು ದೇವತೆಗಳ ರಾಜನಾದ ಇಂದ್ರ ಅಹಲ್ಯೆನ ಬಯಸಿ ಗೌತಮ ಮುನಿಗಳ ಶಾಪಕ್ಕೆ ಗುರಿಯಾಗಿ ತನ್ನ ಇಡೀ ಸೌಂದರ್ಯವನ್ನ ಕಳೆದುಕೊಂಡು ಕುರುಬಿಯಾಗ್ತಾನೆ. ಹಾಗೆ ಚಂದ್ರ ತನ್ನ ಗುರುವಿನ ಪತ್ನಿಯಾದ ತಾರಾದೇವಿಯನ್ನ ಬಯಸ್ತಾನೆ. ಹೌದು, ಇದು ಬಹಳ ಮುಖ್ಯವಾದ ಕಥೆ. ಅವಳ ಶಾಪದಿಂದ ಕ್ಷಯರೋಗಕ್ಕೆ ತುತ್ತಾಗಿ ತನ್ನ ಪ್ರಕಾಶವನ್ನೇ ಕಳೆದುಕೊಳ್ತಾನೆ ಚಂದ್ರ. ನೋಡಿ, ಈ 3 ಉದಾಹರಣೆಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ: ಮಿತಿಮೀರಿದ ಆಸೆ ಮತ್ತು ತಾನೇ ಸರ್ವಶ್ರೇಷ್ಠ ಅನ್ನೋ ಅಹಂಕಾರ. ಆದರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಬಹುಮುಖ್ಯವಾದ ಪರಿಕಲ್ಪನೆ ಇದೆ. ಅದೇ ಪ್ರಾಯಶ್ಚಿತ್ತ. ಓಕೆ. ಚಂದ್ರ ಕ್ಷಯರೋಗಕ್ಕೆ ತುತ್ತಾದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆತ ಶನಿಯನ್ನ ಅಂದ್ರೆ ಪಿಂಗಳನನ್ನ ಜಪಿಸಲು ಶುರು ಮಾಡ್ತಾನೆ. ಆತನ ಪ್ರಾಮಾಣಿಕವಾದ ಪಶ್ಚಾತ್ತಾಪ ಮತ್ತು ಜಪದ ಫಲವಾಗಿ ಚಂದ್ರನಿಗೆ ತನ್ನ 16 ಕಲೆಗಳು ಮರಳಿ ಸಿಗುತ್ತೆ. ಅಂದ್ರೆ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ನೈಜವಾದ ಪಶ್ಚಾತ್ತಾಪ ಇದ್ರೆ ಪ್ರಕೃತಿಯಲ್ಲಿ ಮತ್ತೆ ಮೇಲ್ಬರೋ ಅವಕಾಶ ಇದೆ ಅಂತ ಹೇಳ್ತಿದ್ದೀರಿ. ನಿಖರವಾಗಿ. ಕರ್ಮ ಸಿದ್ಧಾಂತ ಕೇವಲ ಶಿಕ್ಷೆ ಮಾತ್ರ ಕೊಡಲ್ಲ, ಅದು ತಿದ್ದುಕೊಳ್ಳೋ ಅವಕಾಶವನ್ನೂ ನೀಡುತ್ತೆ ಅನ್ನೋದೇ ಆ ಪಾಠ. ಬರೀ ದೇವತೆಗಳಷ್ಟೇ ಅಲ್ಲ, ಜಗತ್ತಿಗೆ ಜ್ಞಾನ ಹಂಚಿದ ಮಹಾನ್ ತಪಸ್ವಿಗಳಾದ ಮಹರ್ಷಿಗಳ ಗರ್ವಭಂಗ ಕೂಡ ಇದೇ ರೀತಿಯಾಗುತ್ತೆ. ಹೌದು, ಆ ಋಷಿ ಮುನಿಗಳ ಕಥೆಯಂತೂ ಮತ್ತಷ್ಟು ಆಳವಾಗಿದೆ. ವಸಿಷ್ಠ ಮುನಿಗಳಿಗೆ ತಮ್ಮ 100 ಮಕ್ಕಳ ಬಗ್ಗೆ ಅಪಾರವಾದ ಗರ್ವ ಇರುತ್ತೆ. ನನ್ನಂತಹ ಪುತ್ರವಂತರು ಬೇರೆಯಾರೂ ಇಲ್ಲ ಅನ್ನೋ ಅಹಂಕಾರ. ಅದೇ ಗರ್ವದ ಕಾರಣದಿಂದಲೇ ಅವರು ತಮ್ಮ ಎಲ್ಲಾ 100 ಮಕ್ಕಳನ್ನ ಕಳ್ಕೊಳ್ಳುವಂಥ ಘೋರ ದುರಂತವನ್ನ ಎದುರಿಸಬೇಕಾಗತ್ತೆ. ಮತ್ತೊಂದೆಡೆ ಪರಾಶರ ಋಷಿಗಳು ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದವರು. ಆದ್ರೆ ಮತ್ಸ್ಯಗಂಧಿಯ ಒಡನಾಟದಿಂದ ಕೇವಲ 1 ಕ್ಷಣ ತಮ್ಮ ಇಂದ್ರಿಯ ನಿಗ್ರಹ ಕಳ್ಕೊಂಡು ತಪಸ್ಸಿನ ನಿಯಮವನ್ನ ಮೀರ್ತಾರೆ. ಜ್ಞಾನ ಇದ್ರೂ ಕಠಿಣ ತಪಸ್ಸು ಮಾಡಿದ್ರೂ 1 ಕ್ಷಣದ ಅಹಂಕಾರ ಅಥವಾ ದೌರ್ಬಲ್ಯ ಇಡೀ ಜೀವನದ ಸಾಧನೆಯನ್ನೇ ಹೇಗೆ ಬುಡಮೇಲು ಮಾಡಬಲ್ಲದು ಅನ್ನೋದಕ್ಕಿದು ನಿದರ್ಶನ. ಸರಿ, ದೇವತೆಗಳು ಮತ್ತೆ ಋಷಿಗಳ ಕಥೆಯಿಂದ ನಾವು ಭೂಮಿಯನ್ನಾಳಿದ ಚಕ್ರವರ್ತಿಗಳ ಕಡೆಗೆ ಬರೋಣ. ನಳ ಮಹಾರಾಜ ಮತ್ತೆ ದಮಯಂತಿಯ ಕಥೆ ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ಹೌದು. ಜೂಜಾಟದಲ್ಲಿ ಪುಷ್ಕರಣ ಅಂದ್ರೆ ಕಲಿಯ ಪ್ರವೇಶದಿಂದ ನಳಮಹಾರಾಜ ತನ್ನ ಇಡೀ ರಾಜ್ಯ ಕಳಕೊಂಡು ಕಾಡಿನಲ್ಲಿ ಘೋರ ವನವಾಸ ಅನುಭವಿಸ್ತಾನೆ. ತನ್ನ ಹೆಂಡತಿಯನ್ನೂ ಅಗಲಿ ಕಷ್ಟಪಡ್ತಾನೆ. ಇತ್ತ ಸತ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಜಿಸಿದ ಹರಿಶ್ಚಂದ್ರನ ಕಥೆಯಂತೂ ಕರುಳು ಹಿಂಡುವಂತಿದೆ. ರಾಜ್ಯ ಕೋಶ ಕಳಕೊಂಡು ಕಾಶಿಯಲ್ಲಿ ತನ್ನ ಹೆಂಡತಿ ಮಕ್ಕಳನ್ನೇ ಮಾರಿ ಕೊನೆಗೆ ಸ್ಮಶಾನ ಕಾಯುವಂತ ಪರಿಸ್ಥಿತಿಗೆ ತಲುಪ್ತಾನೆ. ಹರಿಶ್ಚಂದ್ರನ ಆ ಸ್ಮಶಾನದ ಘಟನೆಯನ್ನ ಸ್ವಲ್ಪ ಯೋಚಿಸಿ ನೋಡಿ. ಸತ್ಯದ ಪರೀಕ್ಷೆಗಾಗಿ ಸ್ವತಃ ತನ್ನ ಹೆಂಡತಿಯನ್ನೇ ವಧಿಸಲು ಹರಿಶ್ಚಂದ್ರ ಕತ್ತಿ ಎತ್ತುವ ಆ ಕ್ಷಣ ಎಂತಹ ಭೀಕರವಾದದ್ದು. ನಿಜ, ಆ ಮಾನಸಿಕ ತೊಳಲಾಟ ಊಹಿಸಿಕೊಳ್ಳಲು ಅಸಾಧ್ಯ. ಆದರೆ ಆ ಕ್ಷಣದಲ್ಲಿ ಮಾತ್ರ ಅವನ ನಿಷ್ಠೆ ಮತ್ತು ಸತ್ಯದ ಮೇಲಿನ ಅಪಾರವಾದ ನಂಬಿಕೆಯನ್ನ ಮೆಚ್ಚಿ ಭಗವಂತ ಒಲಿಯುತ್ತಾನೆ. ಅಂದ್ರೆ ಕರ್ಮ ನಮ್ಮನ್ನ ಅಂತಿಮ ತುದಿಯವರೆಗೂ ಪರೀಕ್ಷೆ ಮಾಡುತ್ತೆ, ಆದರೆ ನೈಜ ನಿಷ್ಠೆ ಮತ್ತು ಸತ್ಯದ ಹಾದಿ ನಮ್ಮನ್ನ ರಕ್ಷಿಸುತ್ತೆ. ಇದಾದ ನಂತರ ಬರೋದು ಈ ಗ್ರಂಥದ ಅತ್ಯಂತ ನಾಟಕೀಯವಾದ ಮತ್ತು ಬಹುಶಃ ನಾವೆಲ್ಲರೂ ಅತಿ ಹೆಚ್ಚು ಕುತೂಹಲದಿಂದ ಕೇಳಬೇಕಾದ ಘಟ್ಟ. ಅದೇ ರಾವಣ ಮತ್ತು ನಾರದರ ಪ್ರಸಂಗ. ಇದು ಅದ್ಭುತವಾದ ಪ್ರಸಂಗ. ರಾವಣ ಮಹಾಬಲಶಾಲಿ. ತನ್ನ ಶಕ್ತಿಯ ಮದದಲ್ಲಿ ಅವನು ನವಗ್ರಹಗಳನ್ನ ತನ್ನ ಪಲ್ಲಂಕದ ಕೆಳಗೆ ಮುಖಾಮುಖಿಯಾಗಿ ಅಂದ್ರೆ ಬೋರಲಾಗಿ ಕಟ್ಟಿಹಾಕಿರ್ತಾನೆ. ಆತನ ಅಹಂಕಾರ ಎಷ್ಟಿತ್ತಂದ್ರೆ ಪ್ರತಿದಿನ ಆ ನವಗ್ರಹಗಳ ಬೆನ್ನಿನ ಮೇಲೆ ಕಾಲಿಟ್ಕೊಂಡೇ ಮಲಗ್ತಿದ್ದ. ಗ್ರಹಗಳನ್ನೇ ತನ್ನ ಕಾಲ್ಕೆಳಗೆ ಇಟ್ಕೊಂಡಿದ್ದೀನಿ ಅನ್ನೋ ಆ ಅಹಂಕಾರ ಇದೆಯಲ್ಲ, ಅದೇ ಅವನ ಪತನದ ಮೊದಲ ಬೀಜ. ಇಲ್ಲಿ ಒಂದು ರೋಚಕವಾದ ವಿಷಯವಿದೆ. ಅಲ್ಲಿಗೆ ದೇವರ್ಷಿ ನಾರದರು ಬರ್ತಾರೆ. ಸುಮ್ನೆ ಬರಲ್ಲ, ರಾವಣನ ಅಹಂಕಾರವನ್ನ ಬಹಳ ಚಾಕಚಕ್ಯತೆಯಿಂದ ಪ್ರಚೋದನೆ ಮಾಡ್ತಾರೆ. ಏನು ರಾವಣೇಶ್ವರ,
ಆ ಗ್ರಹಗಳ ಬೆನ್ನು ಮೇಲೆ ಕಾಲಿಡುವುದರಲ್ಲಿ ಯಾವ ಪೌರುಷವಿದೆ? ನಿನ್ನಂತಹ ಮಹಾವೀರ ಅವರ ಎದೆ ಮೇಲೆ ಕಾಲಿಟ್ರೆ ತಾನೇ ನಿಜವಾದ ಪೌರುಷ ಅಂತ ಹೇಳಿ ಅವನ ಈಗೋವನ್ನ ಕೆಣಕ್ತಾರೆ. ನಾರದರ ಈ ಒಂದು ಮಾತು ರಾವಣನ ಇಡೀ ಭವಿಷ್ಯವನ್ನೇ ಬದಲಾಯಿಸ್ಬಿಡುತ್ತೆ. ಖಂಡಿತ. ಆ ಮಾತು ಕೇಳಿ ಉಬ್ಬಿಹೋದ ರಾವಣ ತಕ್ಷಣವೇ ಆ ಗ್ರಹಗಳನ್ನ ಮೇಲ್ಮುಖವಾಗಿ ಅಂದ್ರೆ ಎದೆ ಮೇಲಾಗುವಂತೆ ತಿರುಗಿಸ್ತಾನೆ. ಆ ಕ್ಷಣದಲ್ಲೇ ಶನಿಯ ನೇರ ಮತ್ತು ವಕ್ರದೃಷ್ಟಿ ರಾವಣನ ಕಣ್ಣಿಗೆ ಬೀಳುತ್ತೆ. ರಾವಣನ ವಿನಾಶದ ಕೌಂಟ್ಡೌನ್ ಅಲ್ಲಿಂದಲೇ ಶುರುವಾಗುತ್ತೆ. ಈ ಇಡೀ ಘಟನೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಅತ್ಯದ್ಭುತವಾದ ರೂಪಕ ತೆರೆದುಕೊಳ್ಳುತ್ತೆ. ನಾರದರ ಪ್ರೇರಣೆಯ ಹಿಂದೆಯೂ ವಾಸ್ತವಾವಿ ಶನಿಯ ಪ್ರಭಾವವೇ ಕೆಲಸ ಮಾಡ್ತಿತ್ತು. ಹೌದಾ? ಶನಿ ಆಗ್ಲಿ ಅಥವಾ ಯಾವುದೇ ಗ್ರಹಗತಿಗಳಾಗ್ಲಿ ನೇರವಾಗಿ ಬಂದು ಕತ್ತಿ ಹಿಡಿದು ಮನುಷ್ಯನಿಗೆ ಏನೂ ಮಾಡಲ್ಲ. ಬದಲಾಗಿ ವ್ಯಕ್ತಿಯ ಒಳಗಿರುವ ಅಹಂಕಾರವನ್ನೇ ಪ್ರಚೋದಿಸಿ ಆತನಿಂದಲೇ ತಪ್ಪುಗಳನ್ನ ಮಾಡಿಸ್ತವೆ. ರಾವಣನ ಪತನ ಶುರುವಾಗಿದ್ದು ಅವನೊಳಗಿದ್ದ ಶಕ್ತಿಯ ಮದದಿಂದಲೇ. ಇದು ನಿಜಕ್ಕೂ ಬೆರಗು ಮೂಡಿಸುವಂತಹ ವಿಚಾರ. ಹಾಗಾದ್ರೆ ಈ ಕರ್ಮ ಸಿದ್ಧಾಂತ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ರಾಮ ಮತ್ತು ರಾವಣನ ನಡುವಿನ ಹೋಲಿಕೆ ಈ ಗ್ರಂಥದ ಅತ್ಯಂತ ಪ್ರಮುಖ ಭಾಗವಾಗಿದೆ ಅಲ್ವಾ? ಹೌದು. ಇದು ಕರ್ಮ ಸಿದ್ಧಾಂತದ ರಹಸ್ಯವನ್ನ ಬಿಚ್ಚಿಡೋ ಅತಿ ದೊಡ್ಡ ಅಹಾಕ್ಷಣ ಎನ್ನಬಹುದು. ಕೇಳುಗರಿಗೆ ಇದು ಅತ್ಯಂತ ಆಸಕ್ತಿದಾಯಕವಾಗಿರುತ್ತೆ. ನೋಡಿ, ಶ್ರೀರಾಮ ಮತ್ತು ರಾವಣ ಇಬ್ಬರದ್ದೂ ಒಂದೇ ರಾಶಿ. ಇಬ್ಬರ ಹೆಸರಿನ ಮೊದಲ ಅಕ್ಷರವೂ ಒಂದೇ, ರಾ. ಇಬ್ಬರದ್ದು ಚಿತ್ತಾ ನಕ್ಷತ್ರದ 3ನೇ ಚರಣ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇಬ್ಬರ ಗ್ರಹಗತಿಗಳು ಜಾತಕವು ಬಹುತೇಕ ಒಂದೇ ಆಗಿತ್ತು. ಆದರೂ ಇಬ್ಬರ ಅಂತ್ಯ ಏಕ ಅಷ್ಟು ಭಿನ್ನವಾಯಿತು. ಒಬ್ಬ ದೇವರಾಗಿ ಪೂಜಿಸಲ್ಪಟ್ಟರೆ ಮತ್ತೊಬ್ಬ ರಾಕ್ಷಸನಾಗಿ ನಾಶವಾದ. ಇದಕ್ಕೆ ಕಾರಣವೇನು? ಅದೇ ತಾನೇ ದೊಡ್ಡ ಸೋಜಿಗ. ಒಂದೇ ಗ್ರಹಗತಿ ಇದ್ರೂ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಹೇಗ್ ಸಾಧ್ಯ? ದಯವಿಟ್ಟು ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಕೇಳುಗರಿಗೆ ಇದು ಸ್ಪಷ್ಟವಾಗ್ಲಿ. ಇಲ್ಲಿ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಪದಗಳು ಬರುತ್ತೆ. ಇವುಗಳ ಅರ್ಥವೇನು? ಇದೇನಾದ್ರೂ ನಮ್ಮ ಬ್ಯಾಂಕ್ ಅಕೌಂಟ್ ತರ ಕೆಲಸ ಮಾಡ್ತಾ? ಬ್ಯಾಂಕ್ ಅಕೌಂಟ್ ಉದಾಹರಣೆ ಬಹಳ ನಿಖರವಾಗಿದೆ. ವಿವರಿಸ್ತೀನಿ ಕೇಳಿ. ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಬ್ಯಾಲೆನ್ಸ್, ನಾವು ಹುಟ್ಟುವಾಗ್ಲೇ ಹೊತ್ತು ತರುವ ಹಳೆ ಸಾಲ. ಇನ್ನು ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅಂದ್ರೆ ನಾವು ಈ ಜನ್ಮದಲ್ಲಿ ನಮ್ಮ ಹೊಸ ಆಯ್ಕೆಗಳಿಂದ ಮಾಡೋ ಹೊಸ ಟ್ರಾನ್ಸಾಕ್ಷನ್ಗಳು, ಅಂದ್ರೆ ಹೊಸದಾಗಿ ಮಾಡೋ ಪಾಪಪುಣ್ಯಗಳು ಇತ್ತು. ಹಾಗಾಗಿ ಆತ ತನ್ನ ಜೀವನದ ಆರಂಭದಲ್ಲೇ ಪಟ್ಟಾಭಿಷೇಕದ ಸಮಯದಲ್ಲಿ ರಾಜ್ಯಭಾರವನ್ನ ಕಳ್ಕೊಂಡು 14 ವರ್ಷಗಳ ಘೋರ ವನವಾಸದಂತಹ ಕಷ್ಟಗಳನ್ನ ಅನುಭವಿಸಬೇಕಾಯಿತು. ಅಂದ್ರೆ ಆತ ತನ್ನ ಹಳೆಯ ಸಾಲವನ್ನ ತೀರಿಸ್ತಿದ್ದ. ಆದರೆ ಆ ಅತ್ಯಂತ ಕಷ್ಟದ ಸಮಯದಲ್ಲಿಯೂ ರಾಮ ಯಾವುದೇ ಹೊಸ ಪಾಪಗಳನ್ನ ಮಾಡ್ಲಿಲ್ಲ, ತನ್ನ ಧರ್ಮವನ್ನ ಬಿಡ್ಲಿಲ್ಲ. ಅಂದ್ರೆ ಆತ ಯಾವುದೇ ಹೊಸ ಕೆಟ್ಟ ಸಂಚಿತ ಕರ್ಮವನ್ನ ತನ್ನ ಖಾತೆಗೆ ಸೇರಿಸ್ಕೊಳ್ಳಿಲ್ಲ. ರಾವಣನ ಕಥೆ ಇದರ ತದ್ವಿರುದ್ಧವಾಗಿತ್ತಲ್ವಾ? ಹೌದು. ರಾವಣನಿಗೆ ಆರಂಭದಲ್ಲಿ ಯಾವ ಪ್ರಾರಬ್ಧ ದೋಷವೂ ಇರಲಿಲ್ಲ. ಅವನ ಹಳೆಯ ಬ್ಯಾಲೆನ್ಸ್ ಬಹಳ ಚೆನ್ನಾಗಿತ್ತು. ಆದ್ರಿಂದಲೇ ಅವನು ಆರಂಭದಲ್ಲಿ ಲಂಕೆಯ ಒಡೆಯನಾಗಿ ಸಕಲ ಸುಖಭೋಗಗಳನ್ನ ಪರಮಾಧಿಕಾರವನ್ನ ಅನುಭವಿಸ್ತ. ಓಕೆ. ಆದ್ರೆ ಆ ಅಧಿಕಾರದ ಮದದಿಂದ, ಅಹಂಕಾರದಿಂದ ಋಷಿಮುನಿಗಳ ಯಾಗಗಳನ್ನ ನಾಶ ಮಾಡಿದ, ಪರಸ್ತ್ರೀಯಾದ ಸೀತೆಯನ್ನ ಅಪಹರಿಸಿದ. ಅಂದ್ರೆ ತನ್ನ ಈ ಜನ್ಮದ ಅಹಂಕಾರದಿಂದ ಹೊಸ ಪಾಪಗಳನ್ನ, ಕೆಟ್ಟ ಸಂಚಿತ ಕರ್ಮಗಳನ್ನ ವಿಪರೀತವಾಗಿ ಬೆಳೆಸ್ಕೊಂಡ. ಅರ್ಥವಾಯ್ತು. ರಾವಣನ ಹಳೆಯ ಬ್ಯಾಲೆನ್ಸ್ ಚೆನ್ನಾಗಿದ್ರೂ ಹೊಸದಾಗಿ ಮಾಡಿದ ವಿಪರೀತ ಸಾಲ ಅವನನ್ನ ಮುಳುಗಿಸಿತು. ನಿಖರವಾಗಿ. ಆದ್ದರಿಂದಲೇ ರಾವಣನಿಗೆ ಕೊನೆಯಲ್ಲಿ ಭೀಕರ ವಿನಾಶ ಕಾದಿತು. ಇದು ಕೇವಲ ಒಂದು ಪುರಾಣದ ಕಥೆಯಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಕ್ರಿಯೆಯ ಹಿಂದಿನ ನಿಖರವಾದ ಲೆಕ್ಕಾಚಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ವರ್ತಮಾನದ ಆಯ್ಕೆಗಳು ನಮ್ಮ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಅಂದ್ರೆ ಗ್ರಹಗಳು ಕೇವಲ ವೇದಿಕೆ ಸೃಷ್ಟಿಸುತ್ತವೆ, ಆದ್ರೆ ಆ ವೇದಿಕೆಯ ಮೇಲೆ ನಾವು ಹೇಗೆ ನಟಿಸ್ತೀವಿ, ಯಾವ ಆಯ್ಕೆಗಳನ್ನ ಮಾಡ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಿದ್ದೀರಿ. ಖಂಡಿತ. ಇದೇ ವಿಚಾರವನ್ನ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಅಂದ್ರೆ ಮಹಾಭಾರತದ ಸಂದರ್ಭಕ್ಕೆ ತಂದ್ರೆ ಮತ್ತಷ್ಟು ಸ್ಪಷ್ಟವಾಗುತ್ತೆ. ರಾವಣನ ಅಹಂಕಾರ ತ್ರೇತಾಯುಗದಲ್ಲಿ ಅವನನ್ನ ಸುಟ್ರೆ, ದ್ವಾಪರ ಯುಗದಲ್ಲೂ ಇದೇ ಅಹಂಕಾರ ಮತ್ತೊಂದು ದೊಡ್ಡ ವಿನಾಶಕ್ಕೆ ಕಾರಣವಾಯಿತು. ಅದೇ ಕುರುಕ್ಷೇತ್ರ. ಹೌದು. ವಿದುರನಂತಹ ಮಹಾಜ್ಞಾನಿ ಮತ್ತು ನೀತಿವಂತನ ಮಾತುಗಳನ್ನ ಧಿಕ್ಕರಿಸಿದ ದುರ್ಯೋಧನನ ಗರ್ವ, ಶಕುನಿಯ ಜೊತೆಗೂಡಿ ಮಾಡಿದ ಕಪಟ ದ್ಯೂತ ಮತ್ತು ದ್ರೌಪದಿಯ ವಸ್ತ್ರಾಪಹರಣದಂತಹ ಘೋರ ತಪ್ಪುಗಳು ಇಡೀ ಕೌರವರ ನಾಶಕ್ಕೆ ನಾಂದಿಯಾದವು.
ಅಲ್ಲಿಯೂ ಪಾಂಡವರು ವನವಾಸದಂತಹ ಕಷ್ಟಗಳನ್ನು ಅನುಭವಿಸಿದ್ರು. ಆದರೆ ಅವರು ತಮ್ಮ ಭಕ್ತಿ, ಧರ್ಮ ಮತ್ತು ವ್ರತದಿಂದ ಶನಿಯನ್ನ ಒಲಿಸಿಕೊಂಡ್ರು, ತಾಳ್ಮೆ ಕಳ್ಕೊಳ್ಳಿಲ್ಲ. ಆದ್ರಿಂದಲೇ ಅವರು ತಮ್ಮ ರಾಜ್ಯವನ್ನ ಮರಳಿ ಪಡೆದರು. ಆದರೆ ಅಹಂಕಾರದಲ್ಲಿ ಮೆರೆದ ಕೌರವರ ಇಡೀ ಸಂಕುಲ ಭೀಮನ ಗದೆಗೆ ಸಿಲುಕಿ ನುಚ್ಚುನೂರಾಯಿತು. ಇಷ್ಟೆಲ್ಲ ಕಥೆಗಳ ನಡುವೆ ಭಗವಂತನ ಅವತಾರವಾದ ಸಾಕ್ಷಾತ್ ಶ್ರೀಕೃಷ್ಣನಿಗೂ ಈ ಪ್ರಭಾವ ತಪ್ಪಿದ್ದಲ್ಲ ಅನ್ನೋದು ಬಹಳ ಸೋಜಿಗದ ವಿಷಯ. ಗಣಪತಿಯ ಮಾತನ್ನ ಮೀರಿ ಚತುರ್ಥಿಯ ಚಂದ್ರನನ್ನ ನೋಡಿದ ಕಾರಣಕ್ಕಾಗಿ ಕೃಷ್ಣನಿಗೆ ಎಂಥ ಅಪವಾದಗಳು ಬಂದವು. ಸತ್ರಾಜಿತನ ತಮ್ಮನನ್ನ ಕೊಂದ ಅಪವಾದ, ಶಮಂತಕ ಮಣಿಯಣ್ಣ ಕದ್ದ ಅಪವಾದ, ಸ್ವತಃ ಭಗವಂತನಿಗೆ ಇಂತಹ ಅಪವಾದಗಳು ತಪ್ಪಿಲ್ಲ ಅಂದ್ಮೇಲೆ ಸಾಮಾನ್ಯರ ಕಥೆಯೇನು ಅಲ್ವಾ? ಹೌದು. ಕೃಷ್ಣ ಕೂಡ ಅಂತಿಮವಾಗಿ ಶನಿಯ ಪ್ರಭಾವವನ್ನ ಒಪ್ಪಿಕೊಂಡು ಶನಿಯನ್ನ ಶ್ರೇಷ್ಠ ಅಂತ ಕೊಂಡಾಡ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದ 12ನೇ ಮನೆಯಲ್ಲಿ ಗ್ರಹಗಳು ಬಂದಾಗ, ಅಂದರೆ 7ನೇ ಶನಿ ಅಥವಾ ಪಂಚಮ, ಅಷ್ಟಮ ಮತ್ತು ಚತುರ್ಥ ಸ್ಥಾನಗಳಲ್ಲಿ ಗ್ರಹಗಳು ಬಂದಾಗ ಆಗುವ ಪ್ರಭಾವಗಳು ಅತ್ಯಂತ ತೀಕ್ಷ್ಣವಾಗಿರುತ್ತೆ. ಸರಿ. ಆದರೆ ಆ ಫಲಗಳು ಕೇವಲ ಗ್ರಹಗಳ ಸ್ಥಾನದಿಂದಷ್ಟೇ ನಿರ್ಧಾರವಾಗಲ್ಲ. ವ್ಯಕ್ತಿಗಳ ಮೂಲ ಗುಣಸ್ವಭಾವಗಳ ಆಧಾರದ ಮೇಲೆ ಅವರು ಆ ಕಷ್ಟದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಕರ್ಮಗಳ ಆಧಾರದ ಮೇಲೆ ಸಿಗುತ್ತೆ ಅನ್ನೋದನ್ನ ಲೇಖಕರು ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಎಲ್ಲಾ ಅದ್ಭುತವಾದ ಮತ್ತು ಆಳವಾದ ಕಥೆಗಳನ್ನ ಶನಿದೇವನಿಂದಲೇ ಆಲಿಸ್ತಿದ್ದ ಮಾಳವ ದೇಶದ ರಾಜ ವಿಕ್ರಮಾದಿತ್ಯನ ಪ್ರತಿಕ್ರಿಯೆ ಬಹಳ ಭಾವುಕವಾಗಿದೆ. ತನ್ನೆಲ್ಲ ಕಷ್ಟಗಳ ಹಿಂದಿನ ನಿಜವಾದ ಅರ್ಥ ಮತ್ತು ಕರ್ಮದ ನಿಗೂಢತೆ ಅರಿವಾದಾಗ ವಿಕ್ರಮಾದಿತ್ಯ ಆನಂದಾಶ್ರು ಸುರಿಸ್ತಾನೆ. ಯಾವುದೇ ಅಹಂಕಾರವಿಲ್ಲದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶನಿದೇವನ ಪಾದಗಳನ್ನ ತೊಳೆಯುತ್ತಾನೆ. ಆಗ ಶನಿದೇವ ಬಹಳ ಪ್ರೀತಿಯಿಂದ ಒಂದು ಅಭಯವಾಕ್ಯವನ್ನ ನೀಡ್ತಾನೆ. ಯಾರು ಈ ಕಥೆಯನ್ನ ಶ್ರದ್ಧೆಯಿಂದ ಶ್ರವಣ ಮನನ ಮಾಡ್ತಾರೋ, ಯಾರು ನಿತ್ಯ ಪೂಜೆ, ವ್ರತ ಮತ್ತು ಉಪವಾಸಗಳನ್ನ ಅಹಂಕಾರವಿಲ್ಲದೆ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ತನ್ನಿಂದ ಯಾವುದೇ ರೀತಿಯ ಬಾಧೆ ಇಲ್ಲ ಅಂತ ವರವನ್ನ ಕರುಣಿಸ್ತಾನೆ. ಇಂತಹ ಅದ್ಭುತವಾದ ಗ್ರಂಥವನ್ನ ನಮ್ಗೆ ನೀಡಿದ ಲೇಖಕರ ಹಿನ್ನೆಲೆಯನ್ನ ಒಮ್ಮೆ ನೆನಪಿಸ್ಕೊಳ್ಳೇಬೇಕು. ಯಾರು ಈ ಶ್ರೀಧರಾಚಾರ್ಯರು? ಮೂಲತಃ ತಾತ್ಯಾರ್ಯ ಮಹಿಪತಿಯವರು ಮರಾಠಿ ಭಾಷೆಯಲ್ಲಿ ರಚಿಸಿದ್ದ ಈ ಕೃತಿಯನ್ನ ಸೀತಾರಾಮ ಮತ್ತು ತುಳಸಮ್ಮನವರ ಸುಪುತ್ರರಾದ ಶ್ರೀಧರಾಚಾರ್ಯ ಅನ್ನೋರು ಅತ್ಯಂತ ಸರಳವಾದ, ಎಲ್ಲರಿಗೂ ಅರ್ಥವಾಗುವಂತ ಕನ್ನಡ ಭಾಷೆಗೆ ತಂದರು. ಆದರೆ ಇದು ಕೇವಲ ಒಂದು ಯಾಂತ್ರಿಕ ಭಾಷಾಂತರವಲ್ಲ. ಮೂಲದ ಅರ್ಥ ಮತ್ತು ಭಾವನೆಗೆ ಸ್ವಲ್ಪವೂ ಚ್ಯುತಿ ಬರದಂತೆ ಕನ್ನಡದ ನೆಲದ ಸೊಗಡಿಗೆ ತಕ್ಕಂತೆ ರೂಪಿಸಿದ್ದಾರೆ. ವಿಶೇಷ ಏನಂದ್ರೆ ಈ 9ನೇ ಸಂಧಿಯನ್ನ ಅವರು ಸಾಕ್ಷಾತ್ ಶ್ರೀಕೃಷ್ಣನಿಗೆ ಅರ್ಪಿಸಿದ್ದಾರೆ. ಇದೊಂದು ಜ್ಞಾನದ ಮರುಸೃಷ್ಟಿ ಅಂದ್ರೆ ತಪ್ಪಾಗಲಾರದು. ಖಂಡಿತವಾಗಿಯೂ. ಹಾಗಾದ್ರೆ ಇಂದಿನ ಈ ಆಳವಾದ ಮಂಥನದ ಸಾರಾಂಶವನ್ನ ನಾವು ಒಮ್ಮೆ ಕ್ರೋಢೀಕರಿಸುವಾದ್ರೆ, ಅಹಂಕಾರವೇ ಮನುಷ್ಯನ ಅತಿದೊಡ್ಡ ಶತ್ರು. ಅದು ದೇವತೆಗಳೇ ಇರ್ಲಿ, ಋಷಿಮುನಿಗಳೇ ಇರ್ಲಿ ಅಥವಾ ಚಕ್ರವರ್ತಿಗಳೇ ಇರ್ಲಿ, ನಮ್ಮಲ್ಲಿ ಅಹಂಕಾರ ತಲೆದೋರಿದ ಮರುಕ್ಷಣವೇ ಪತನದ ಕೌಂಟ್ ಡೌನ್ ಆರಂಭವಾಗುತ್ತೆ. ಹೌದು. ನಮ್ಮ ಕರ್ಮಗಳೇ, ನಮ್ಮ ಆಯ್ಕೆಗಳೇ ನಮಗೆ ಗ್ರಹಚಾರದ ಕಷ್ಟ ಸುಖಗಳ ರೂಪದಲ್ಲಿ ಹಿಂದಿರುಗುತ್ತವೆ. ಆದ್ರೆ ಎಷ್ಟೇ ದೊಡ್ಡ ಸಂಕಷ್ಟ ಬಂದ್ರೂ ಸತ್ಕಾರ್ಯ, ವಿನಯ ಮತ್ತು ನೈಜವಾದ ಪಶ್ಚಾತ್ತಾಪದ ಗುಣ ಇದ್ರೆ ಆ ಕಷ್ಟಗಳನ್ನ ಖಂಡಿತ ದಾಟಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ನಮ್ಮದೇ ಆದ ಕರ್ಮದ ಲೆಕ್ಕಾಚಾರ ಇರುತ್ತೆ ಅನ್ನೋದನ್ನ ಅರಿತು ಎಚ್ಚರಿಕೆಯಿಂದ ಮತ್ತು ವಿನಯದಿಂದ ಬದುಕಬೇಕು ಅನ್ನೋದು ಈ ಕೃತಿಯ ದೊಡ್ಡ ಪಾಠ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಇದೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಆಳವಾದ ಪ್ರಶ್ನೆ ಇದು. ಹೇಳಿ. ತ್ರಿಮೂರ್ತಿಗಳೇ ಆಗಿರ್ಲಿ, ಅಪ್ರತಿಮ ಬಲಶಾಲಿಗಳೇ ಆಗಿರ್ಲಿ, ತಾವು ಮಾಡಿದ ಕರ್ಮದ ಫಲದಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅಂದ್ರೆ, ಪ್ರತಿದಿನ ಪ್ರತಿಕ್ಷಣ ನಾವು ಮಾಡ್ತಿರೋ ಸಣ್ಣ ಪುಟ್ಟ ಆಯ್ಕೆಗಳು ಮತ್ತು ನಿರ್ಧಾರಗಳು ನಮ್ಮ ಭವಿಷ್ಯದ ಕರ್ಮದ ಖಾತೆಯಲ್ಲಿ ಇನ್ನಂತಹ ಪರಿಣಾಮಗಳನ್ನ ಬರೀತಿರಬಹುದು. ಕೇಳುಗರಿಗೆ ಇದು ಬಿಟ್ಟಿದ್ದು. ನಾವು ನಮ್ಮದೇ ಕಥೆಯ ರಾವಣನಾಗ್ತಿದೀವೋ ಅಥವಾ ರಾಮನಾಗ್ತಿದೀವೋ? ಬಹಳ ಆಳವಾದ ಮತ್ತು ಎಲ್ಲರೂ ಎಚ್ಚರಿಕೆಯಿಂದ ಯೋಚಿಸಬೇಕಾದ ಪ್ರಶ್ನೆ ಇದು. ಈ ಚಿಂತನೆಯನ್ನ ಮನಸ್ಸಿನಲ್ಲಿಟ್ಕೊಳ್ತಾ ಇಂದಿನ ಈ ವಿಚಾರದ ಆಳವಾದ ಮಂಥನವನ್ನ ಮುಕ್ತಾಯಗೊಳಿಸೋಣ. ನಮ್ಮೊಂದಿಗೆ ಈ ಪಯಣದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಮಂಥನದಲ್ಲಿ ಭೇಟಿಯಾಗೋಣ.